ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ ಬೇರೆಯವ್ರ ಮದ್ವೆಲಿ ತೋರ್ಸೋ ಇಂಟ್ರೆಸ್ಟ್ ನನ್ ಮದ್ವೆಲು ಸ್ವಲ್ಪ ತೋರ್ಸು. ಅದ್ ನಂಗ್ ಗೊತ್ತಿಲ್ವೇನ್ಲ. ನಾಳೆ ಪಿಂಕಿ ರೇಷ್ಮೆ ಸೀರೆ ಉಟ್ಕೊಂಡು ದೇವಸ್ಥಾನಕ್ ಬರ್ತಾಳೆ. ನಿನ್ನು ನಾನು ಗಂಡಂಗ್ ರೆಡಿ ಮಾಡ್ಕೊಂಡು ಕರ್ಕೊಂಡೋಯ್ತೀನಿ. ನಿನ್ನ ಅವಳು ನೋಡ್ತಾಳೆ, ಅವಳನ್ನ ನೀನ್ ನೋಡ್ತೀಯ. ಸಾಕು ಏನ್ ಎಲ್ಲ ಬರೀ ಕಲ್ಪನೆಯಲ್ಲೇ ನೋಡ್ಬೇಕಾ? ಒಸಿ ನಿಜವಾಗ್ಲೂ ಏನ್ ನಡೀತೈತೆ ಅಂತ ಕಣ್ಣಾರೆ ನೋಡು, ಆಯ್ತಾ? ಇಲ್ಲ, ಇಲ್ಲೊಂದ್ ಕವರ್ ಇಟ್ಟಿದ್ದೆ. ತಗ, ಶಿವು ಮದ್ವೆಗೆ ಅಂತ ನಮ್ಗೆಲ್ಲ ಬಟ್ಟೆ ಕೊಡ್ಸವನೆ. ನಾನ್ ನಿನಗೆ ಕೊಡೋ ಹೊತ್ತಿಗೆ ಯಾವ್ದನ್ನ ತಗ್ಲಾಕೊಂಡಿದ್ಯಾ? ತಗ, ಇದನ್ನ ಅಕ್ಕ. ಅವೋ ಏನಿದು ಬಿಳಿ ಪಂಚೆ, ಬಿಳಿ ಶಲ್ಯ, ಬಿಳಿ ಶರ್ಟು? ನಾನೇನ್ ಮದ್ವೆ ಗಂಡ? ಇವತ್ತಲ್ಲ ಅಂದ್ರೂ ನಾಳಿಕಾದ್ರೂ ಮದ್ವೆ ಗಂಡ ಆಯ್ತಿಯಲ್ಲ ಮಗ್ನೆ. ಬಿರಿ ನಾಕನ್ ತಯಾರಾಗು, ಬರ್ತೀನಿ. ಒಳ್ಳೆ ನಾಯಿ ಕತ್ಗೆ ಚೈನ್ ಹಾಕೊಂಡಂಗೆ ನಮ್ಮಪ್ಪ ನೋಡ್ರೆ ಎಲ್ಲೂ ಇಡ್ಬೇಡ, ಕತ್ಗೆ ಹಾಕೊಂಡು ಓಡಾಡೋ ಅಂತಾನೆ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಒಬ್ರು ಹೋಗಿ ಮದುವೆ ಹೆಣ್ಣನ್ನ ಕರ್ಕೊಂಬನ್ನಿ. ಓಂ ದಚ್ಚಮ್ಯೋರಾರುಣೀಮಹೇ ಓರ್ಧ್ವಂ ಜಿಗಾತ ಭೇಷಜಂ ಶಮ್ನಾಸ್ತು ದ್ವಿಪದೇ ಶಂಚದುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೇ. ಅಪವಿತ್ರಮಿತ್ರೋ ವಾ ಸರ್ವಾಸ್ತನದೋ ವಿವಾಂ ಯಸ್ಪರೇತ್ ಪುಂಡರೀಕಾಕ್ಷಂ ಸಭಾಭ್ಯಂತರಶುಚಿಃ. ವಿವಾಹಕಾಲೇ ಮಾಂಗಲ್ಯ ಮಹಾಲಕ್ಷ್ಮೀ ದೇವಿ ನಮಃ ಪೂಜಾಂ ಸಮರ್ಪಯಾಮಿ. ಶಿವು, ಒಂದು ನಿಮಿಷ ಬಾಪ. ಬಂದೆ ಬಿಗ್ರೆ. ಏನ್ ಹೇಳಿ ಬಿಗ್ರೆ? ಏನಪ್ಪ ಶಿವು, ಮದುವೆ ಮುಂಚೆನೆ ಹಣ ಕೊಡ್ತೀನಿ ಅಂತ ಹೇಳಿದೆ. ಅಯ್ಯಯ್ಯೋ, ತಿಳ್ಕೊಬೇಡಿ. ಅದು ಗಡಿಬಿಡಿಲಾಯ್ತಿರೋ ಮದುವೆ ಅಲ್ವಾ, ಅದಕ್ಕೆ ಹೊಸಿ ಕೆಲಸ ಜಾಸ್ತಿ. ನಾನು ನಿಮಗೆ ಮದುವೆಗೆ ಮುಂಚೆ 10 ಲಕ್ಷ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಅದನ್ನ ನಾನು ಇವಾಗ ಕೊಡ್ತೀನಿ. ಎಲ್ಲ ತಯಾರಾಗೈತೆ. ರೆಡಿ ಮಾಡ್ಬಿಟ್ಯಾ? ಅಂದಕ್ಕೆ ಕಾರು ಹೇಳು ಬಂದೀವ್ನಿ, ಅಡ್ವಾನ್ಸ್ ಕೊಟ್ಟಿವ್ನಿ. ಅದು ಹೊಸಿ ಶೋರೂಮ್ ಬರಕ್ಕೆ ಹೊಸಿ ಲೇಟ್ ಆಯ್ತದಂತೆ. ಅದಕ್ಕೆ ಈಗ ಮದುವೆ ಆಗ್ಲಿ, ಆಮೇಲೆ ಕಾರ್ ಬಂದ್ಮೇಲೆ ನಿಮ್ಮ ಅಟ್ಟಿತವ ನಾನೇ ತಗೊಂಡ್ಬಂದ್ಬಿಡ್ತೀನಿ. ಸರಿನಪ್ಪ, ಒಳ್ಳೇದಾಯ್ತು. ಈಗ ಹಣ ಕೊಟ್ಬಿಡ್ಬೇಕಾ? ಒಂದ್ ನಿಮಿಷ ಮಾದಪ್ಪಣ, ಹೊಸಿ ಬಾಯ್. ಏನ್ ಶಿವು? ಮಾದಪ್ಪಣ, ತಾಳಿ ಕಟ್ಟಕ್ ಮುಂಚೆ ಕಾಸು ಕೊಡ್ತೀವಿ ಅಂತ ಹೇಳಿದ್ವಲ್ಲ, ಅದನ್ನೇ ಕೇಳ್ತವ್ರೆ. ನಮ್ಮ ಸೀನಾ ಹತ್ರ ಕಾಸೈತೆ, ಇಸ್ಕೊಳ್ಳೋಣ. ಒಂದೇ ಸೀನಾ ಬಾರ್ಲ ಇಲ್ಲಿ. ಏನಪ್ಪಯ್ಯ? ಸೀನಾ, ಕತ್ತುಗೊಂದು ಬ್ಯಾಗ್ ತಗ್ಲಾಕಿದ್ನಲ್ಲೋ, ಎಲ್ಲಲ್ಲ ಅದು? ಅದು ಅಪ್ಪ ಯಾವಾಗಲೇ ಬಟ್ಟೆ ಬದಲಾಯಿಸಕ್ಕೆ ಅಂತ ರೂಮ್ಗೆ ಹೋಗಿದ್ನ. ಬದಲಾಯಿಸ್ಬೇಕಾದ್ರೆ ಕನ್ನಡಿ ನೋಡ್ಬೇಕಾದ್ರೆ ಬ್ಯಾಗ್ನ ರೂಮ್ನಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ. ದುಡ್ಡಿನ ಬ್ಯಾಗ್ಲಾ ಅದು? ಬೇಗ ತಗೊಂಬರ್ಲಾ? ಹೋಗ್ಲಾ ಬೇಗ, ಹೋಗ್ಲಾ. ತಕ್ಕ
ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲೋಯ್ತು ಗುರು? ಅಲ್ಲ, ಕನ್ನಡಿಲಿ ನಾನು ನೋಡ್ಕೊಳ್ಳೋ ನೆಪದಲ್ಲಿ ಬೇರೆ ಎಲ್ಲರೂ ಇಟ್ನಾ? ಇಲ್ವಲ್ಲ, ಇಲ್ಲೇ ಇಟ್ಟಿದ್ ನೆನ್ಪೈತ್ ನನಗೆ. ಈ ವಿಷಯ ಏನಾರ ನಮ್ಮ ಅಪ್ಪಂಗೆ ಗೊತ್ತಾಯ್ತು ಅಂದ್ರೆ ನಾನು ಕತೆ ಮುಗೀತಷ್ಟೇ. ನಮ್ಮಪ್ಪ ನನಗೆ ಬೇರೆ ಜವಾಬ್ದಾರಿ ವಹಿಸೋನೆ. ರಶ್ಮಿ ಮದುವೆ ಬೇರೆ ನಡೀತೈತೆ. ಒಂದ್ ವೇಳೆ ಬ್ಯಾಗ್ ಏನಾದ್ರು ಸಿಗ್ಲಿಲ್ಲ ಅಂದ್ರೆ ಊರವರೆಲ್ಲ ಸೇರ್ಕೊಂಡು ನನ್ನನ್ನು ಮಾತ್ರ ಹುಟ್ಲಿಲ್ಲ ಅನ್ಸ್ಬಿಡ್ತಾರೆ. ಎಲ್ಲೋಯ್ತು ಗುರು? ಬೋಳ್ಳ ಬೇಗ. ಅಪ್ಪಯ್ಯ, ಅದು ಬಟ್ಟೆ ಬದಲಾಯಿಸ್ಬೇಕಾದ್ರೆ ರೂಮಲ್ಲಿ ಇಟ್ಬಿಟ್ಟು ಬಂದಿದ್ದೆ. ನನಗೆ ಚೆನ್ನಾಗಿ ನೆನಪೈತೆ. ಇವಾಗ ರೂಮ್ಗೆ ಹೋಗಿ ನೋಡಿದ್ರೆ ಕಾಣಿಸ್ತಾ ಇಲ್ಲಪ್ಪಯ್ಯ, ಯಾರೋ ಎತ್ಕೊಬಿಟ್ಟವ್ರೆ. ಏ ಸೀರಾ, ಎಲ್ಲ ಹೇಳ್ತಿದ್ಯಾ? ನನ್ನ ತಂಗಿ ಭವಿಷ್ಯಕ್ಕಲ್ಲ. ಹೋಗ್ಲಾ, ಇನ್ನೊಂದ್ಕಿತ ನೋಡ್ಲಾ? ಮಾತಾಡ, ಏನಡ ಮಾಡೋದು? ಶಿವು, ನೀನೇನು ಹೆದರ್ಕಬೇಡ, ನಾನಿದ್ದೀನಿ. ಎಲ್ಲ ಮುಖ ನೋಡ್ತಾ ಇದೀಯಾ? ಹುಡುಕ್ಲಾ? ಹೋಗ್ಲಾ, ನೋಡ್ಲಾ? ಸೀರಾ, ಹೋಗ್ಲಾ? ಏನು ಶಿವಣ್ಣ, ಹಣ ಇದೆಯಾ ಅಥವಾ ತಂದೆ ಇಲ್ವಾ? ಹಾಗೆ ಹೇಳ್ಬೇಡಿ ಸರ್. ನನ್ನ ಮಗ ಹುಡ್ಕಕ್ಕೆ ಹೋಗಿದ್ದಾನೆ. ತತ್ತ ನೀರಿ. ಏನು ನಾಟಕ ಮಾಡ್ತಾ ಇದ್ದೀರಾ? ನಾನು ಚಿವುಟಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು ಅಂತ ಮತ್ತೆ ಹಾಕೊಂಡ್ ಬಂದಿದ್ದೀರಾ? ಇಲ್ಲ ಸರ್, ನಾವಂತ ಜನ ಅಲ್ಲ, ನಮ್ಗಂತ ಬುದ್ಧಿನೂ ಇಲ್ಲ. ನಿಮ್ ತಮ್ಮಯ್ಯ ಅಂತೀನಿ, ಹೊಸಿ ತಡ್ಕೊಳ್ಳಿ. ಸರ್, ಹಂಗೆಲ್ಲ ಮಾತಾಡಬೇಡಿ ಸರ್. ಅಕಸ್ಮಾತ್ ದುಡ್ಡು ಸಿಗಲಿಲ್ಲ ಅಂದರೆ ನನ್ನ ಅರ್ಧ ಎಕರೆ ಹೊಲ ಮಾರಾದರೂ ನಾನು ನಿಮ್ಗೆ ದುಡ್ಡು ಕೊಡ್ತೀನಿ. ನನ್ನೇ ಸುಮ್ಮನೆ ಇರಿಸ್ತಾ ಇದ್ದೀರಾ? ಹಣ ಕೇಳಿದಾಗ ಎಲ್ಲ ಅಡ್ಜಸ್ಟ್ ಆಯಿತು ಅಂತ ಹೇಳ್ಬಿಟ್ಟು ಈಗ ಇಬ್ಬರು ನಾಟಕ ಮಾಡ್ತಾ ಇದ್ದೀರಾ? ಒಂದಲ್ಲ ಎರಡಲ್ಲ 10 ಲಕ್ಷ ವರದಕ್ಷಿಣೆ ಹಣ ಕಂಡ್ರಿ. ಮಾವ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.